ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೆಹಂದಿ ಏನೋ ತಲೆಗೆ ಅಪ್ಲೈ ಮಾಡ್ಕೊತೀವಿ, ಅದು ಕಲರ್ ಬರಬೇಕಲ್ವಾ. ಹಾಗಾಗಿ ಅದು ಕಲರ್ ಬರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೆಹಂದಿ ಪೌಡ್ರನ್ನ ಕಲಿಸ್ಕೊಳ್ಳೋದಕ್ಕೆ ಒಂದು ಡಿಕಾಕ್ಷನ್ ರೆಡಿ ಮಾಡ್ಕೊಳ್ಳೋಣ. 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಚೆನ್ನಾಗಿರೋ ಟೀ ಪುಡಿ ತೊಗೊಳ್ಳಿ, ಮತ್ತು ಒಂದು 10ರಿಂದ 12 ಲವಂಗ ತೊಗೊಳ್ಳಿ. ಮೇಯ್ನ್ ಇದೇ ನಮ್ಮ ಮೆಹಂದಿಗೆ ಕಲರ್ ಕೊಡೋದು ಅಂತಂದರೆ ಅದನ್ನು ಚೆನ್ನಾಗಿ ಕುಟ್ಕೊಂಡು ಪೌಡ್ರು ಸ್ವಲ್ಪ ಪೌಡ್ರು ಮಾಡಿಕೊಂಡು ಅದನ್ನು ಈ ಕುದೀತಾ ಇರೋವಂಥ ನೀರಿಗೆ ಆ್ಯಡ್ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು 1 ಲೋಟ ಇರೋವಂಥ ನೀರು ಅರ್ಧ ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಮೆಹಂದಿಗೆ ಮೇಯ್ನ್ ಪ್ರೋಸೆಸ್ ಇದೆ ಅಲ್ವಾ, ಅದಿದೇನೆ ನೋಡಿ. ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಚೆನ್ನಾಗಿ ಕುದ್ಬಿಟ್ಟು ಅದು ಸ್ವಲ್ಪ ಹೊತ್ತು ಹಾರಕ್ಕೆ ಇಟ್ಕೊಳ್ಳೋಣ, ತಣ್ಣಗಾಗಬೇಕು. ಮತ್ತು ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಯೂಸ್ ಮಾಡೋವಂಥ ಮೆಹಂದಿನ ತೋರಿಸ್ತಾ ಇದ್ದೀನಿ. ಈ ಮೆಹಂದಿಲಿ ಚೆನ್ನಾಗಿದೆ ಈ ಮೆಹಂದಿ. ನೀವು ಯಾರಾದರೂ ಬಳಸೋ ಆಗಿದ್ರೆ ಕಮೆಂಟ್ ಮಾಡಿ. ನಾನು ಇದನ್ನೇ ಬಳಸೋದು. ಇದರಲ್ಲಿ ನನಗೆ 2 ಟೈಮ್ ಬರುತ್ತೆ ಈ ಮೆಹಂದಿ ತೊಗೊಂಡ್ರೆ. ಇದು 100 ರುಪೀಸು, 250 ಗ್ರಾಮ್ ಅಷ್ಟು ಬರುತ್ತೆ. ಮತ್ತು ನಾನು ಇದನ್ನು ಅರ್ಧ ಯೂಸ್ ಮಾಡ್ತಿದ್ದೀನಿ ಈಗ. ನೆಕ್ಸ್ಟ್ ಇನ್ನೊಂದು ಸತಿಗೆ ಯೂಸ್ ಮಾಡ್ಕೋತೀನಿ. ನೆಕ್ಸ್ಟ್ ಈ ಡಿಕಾಕ್ಷನ್ನ ತಣ್ಣಗಾದ್ಮೇಲೆ ಅದನ್ನು ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕು. ಗಂಟಾಗುತ್ತೆ ಅಂತ ಅಂದ್ಬಿಟ್ಟು ಭಯ ಪಟ್ಕೋಬೇಡಿ, ಅದೇನು ಗಂಟಾಗೋದಿಲ್ಲ. ನೋಡಿ, ಈ ಥರ ನೀಟಾಗಿ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಂಡು ಕಲಿಸ್ಕೋಬೇಕು. ನೀರೇನಾದರೂ ಸಾಲ್ಟೇಜ್ ಆಯಿತು ಅಂತ ಅಂದರೆ ನೆಕ್ಸ್ಟ್ ಅದೇ ಡಿಕಾಕ್ಷನ್ದು ಏನು ಉಳಿದಿರುತ್ತಲ್ವ, ಏನು ಟೀ ಪುಡಿ ಎಲ್ಲನೂ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಳಿ. ಡೈರೆಕ್ಟ್ ಬೇರೆ ನೀರು ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಾನು ಸಹ ನೀರು ಕಡಿಮೆ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನೋಡಿ, ಸ್ವಲ್ಪ ಕಡಿಮೆ ಆಗಿತ್ತು ಅಂದ್ಬಿಟ್ಟು ಮತ್ತೆ ಅದನ್ನು ಅದಕ್ಕೆ ಹಾಕಿ ಸ್ವಲ್ಪ ಒಂದು ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿ ಮತ್ತೆ ಆರಿಸಿ ತೊಗೊಂಡಿದ್ದೀನಿ. ಲವಂಗ ಮಾತ್ರ ಮರಿಬೇಡಿ, ಮೇಯ್ನ್ ಮೆಹಂದಿಗೆ ಅದೇ ಇರೋದು, ಒಳ್ಳೆ ಕಲರ್ ಕೊಡುತ್ತೆ. ಚೆನ್ನಾಗಿ ಕಲಿಸ್ಕೋಬೇಕು, ಸ್ವಲ್ಪನೂ ಗಂಟಿಲ್ದಂಗೆ. ಅಂದರೆ ಅದು ಗಂಟು ಥರ ಕಾಣಿಸುತ್ತೆ, ಬಟ್ ಅದು ಗಂಟು ಆಗಿರೋದಿಲ್ಲ. ಇವಾಗ ನೆನೆ ಹಾಕೋದಕ್ಕೆ ಬಿಡ್ತೀವಲ್ಲೋ, ನಾನು ಇದನ್ನು ನೈಟ್ ಕಲಸಿಟ್ಕೋತಾ ಇದ್ದೀನಿ ಬೆಳಗ್ಗೆಗೆ ಅಂತ ಅಂದ್ಬಿಟ್ಟು. ಓವರ್ ನೈಟ್ ಬಿಡಿ, ಅದು ಚೆನ್ನಾಗಿ ಕಲರ್ ಕೊಡುತ್ತೆ. ನೋಡಿ, ಇಲ್ಲಿ ನಾನಿವಾಗ ಮತ್ತೆ ಬೆಳಗ್ಗೆ ಓಪನ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ಸ್ವಲ್ಪನೂ ಗಂಟಿಲ್ಲ, ಎಷ್ಟು ಚೆನ್ನಾಗಿದೆ ಅಂತ ಅಂದರೆ. ಕಲರು ಸಹ ಅದೇ ಥರ ಇರುತ್ತೆ. ನೋಡಿ, ನನ್ನ ಕೈ ನೋಡಿದ್ರೆ ಗೊತ್ತಾಗುತ್ತೆ. ರಾತ್ರಿ ಸುಮ್ಮನೆ ಕಲಿಸಿದಷ್ಟೇ ಅದಿಷ್ಟು ಚೆನ್ನಾಗಿ ಕಲರ್ ಕೊಟ್ಟಿದೆ ನೋಡಿ. ನೆಕ್ಸ್ಟ್ ಇವಾಗ ಬೆಳಗ್ಗೆ ಒಂದು 8:30ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು. ನನಗೆ ಸ್ವಲ್ಪ ವೈಟ್ ಹೇರ್ಸ್ ಇರೋದ್ರಿಂದ ನಾನು ಈ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಕವರ್ ಮಾಡ್ಕೊಳ್ಳಿ, ಸ್ವಲ್ಪನೂ ಎಲ್ಲೂ ಬಿಡ್ದಂಗೆ. ನಾವು ಬೈತಲೆ ಅಂತೀವಿ, ಆ ಬೈತಲೆಯಿಂದ ಒಂದು ಸ್ವಲ್ಪನೇ ಕೂದಲೆಲ್ಲ ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ಯಾರಾದರೂ ಹೆಲ್ಪಿಗೆ ಇದ್ದಿದ್ರೆ ಇಷ್ಟೊಂದು ಕಷ್ಟ ಏನು ಇರ್ತಿರ್ಲಿಲ್ಲ. ನಾವೇ ಅಪ್ಲೈ ಮಾಡ್ಕೋಬೇಕಲ್ಲ, ಏನು ಮಾಡೋಕ್ಕಾಗಲ್ಲ, ಅಪ್ಲೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪನೇ ತೊಗೊಂಡು ಅಪ್ಲೈ ಮಾಡ್ಕೋಬೇಕು. ಮತ್ತು ತಲೆ ಕೂದಲಿಗೆ ನೀವು ಅಪ್ಲೈ ಮಾಡ್ಕೋಬೇಕಾದ್ರೆ ಸ್ವಲ್ಪನೂ ಎಣ್ಣೆ ಇರಬಾರ್ದು. ಕೆಲವರು ಮೆಹಂದಿಗೆ ಎಣ್ಣೆ ಹಾಕ್ಬಿಟ್ಟು ಅಪ್ಲೈ ಮಾಡ್ಕೋತೀರ, ಆ ಥರ ಮಾಡಬೇಡಿ. ಮತ್ತು ಮೊಸರಾಗಿರ್ಬೋದು, ಆ ಥರದ್ದೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಮತ್ತು ಕೆಲವರು ಕಾಫಿ ಡಿಕಾಕ್ಷನ್ ಹಾಕ್ತಾರೆ. ಕಾಫಿ ಡಿಕಾಕ್ಷನ್ ನನಗನ್ಸೋ ಪ್ರಕಾರ ಅದು ಕಲರ್ ಕೊಡಲ್ಲ ಅಂತ ಅಂದ್ಕೊತೀನಿ. ಈ ಬಿಸಿಲು ಟೈಮಲ್ಲಂತೂ ಮೆಹಂದಿ ಹಚ್ಚೋದ್ರಿಂದ ತಂಪು ಕೂಡ. ಅಂದರೆ ಹಚ್ಚೋದು ರೂಢಿ ಇತ್ತು ಅಂತಂದರೆ ಹಚ್ಚಿ ನೋಡಿ. ನಾನು ಈ ರೀತಿ ಹಚ್ಕೋತಾ ಇದ್ದೀನಿ, ಸ್ವಲ್ಪನೇ ಫಸ್ಟ್ ಒಂದು ಸೈಡಲ್ಲಿ ಹಚ್ಕೊಂಡೆ ಮೆಹಂದಿನ. ನೆಕ್ಸ್ಟ್ ಇನ್ನೊಂದು ಸೈಡು ಪಾರ್ಟಿಷನ್ ಮಾಡಿಕೊಂಡು ಹಚ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಬೇರೆಯವ್ರ ಹೆಲ್ಪ್ ಏನು ಬೇಕಾಗಿಲ್ಲ ಅನ್ಕೋತೀನಿ. ನಾನೀಗ ಹಚ್ಕೋತಾ ಇದ್ದೀನಲ್ಲ, ಈ ರೀತಿಯೇ ಹಚ್ಕೊಳ್ಳಿ. ಒಂದು ಸ್ವಲ್ಪನೂ ಇದು ಮಾಡಿಕೊಂಡೆ. ನಿಮ್ಗಳಿಗೆಲ್ಲ ನೀಟಾಗಿ ಹಚ್ಕೊಳಕ್ಕೆ ಬರುತ್ತೆ ಅಂತ ಅಂದರೆ ಹಚ್ಕೊಳ್ಳಿ. ನಾನು ಇದೇ ರೀತಿಯೇ ಹಚ್ಕೊಳ್ಳೋದು. ಏನು ಗೊತ್ತಾ, ಅರ್ಧ ಈ ಟೆನ್ಷನ್ನಿಂದ ಮತ್ತು ಪೊಲ್ಯೂಷನ್ ಇರ್ದೇ ಅರ್ಧ ವೈಟ್ ಹೇರ್ಸ್ ಬಂದುಬಿಡುತ್ತೆ. ನನಗೆ ಇಷ್ಟೊಂದು ವೈಟ್ ಹೇರ್ಸ್ ಇರಲಿಲ್ಲ. ಯಾವಾಗ ಜಾಬ್ಗೆ ಹೋದೆ, ಟೆನ್ಷನ್ನು, ಗಾಡಿ, ಪೊಲ್ಯೂಷನ್ನು, ಇದರಿಂದ ಅರ್ಧ ವೈಟ್ ಹೇರ್ಸ್ ಬಂದುಬಿಡ್ತು. ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಮಾತ್ರ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ತು ಅಂತಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾನು ಇದನ್ನು ಸುಮಾರು ದಿನದಿಂದನೂ ಹಚ್ತಾ ಇದ್ದೀನಿ, ವರ್ಷದಿಂದನೇ ಹಚ್ತಿದ್ದೀನಿ ಅಂತ ಹೇಳ್ಕೊಬೋದು. ನೋಡಿ, ಈ ಥರ 2 ರೀತಿ, ಅಂದರೆ ಹತ್ತು ಕಡೆ ಒಂದು ಸ್ವಲ್ಪ, ಇದು ಕಡೆ ಒಂದು ಸ್ವಲ್ಪ ಪಾರ್ಟಿಷನ್ ಮಾಡಿಕೊಂಡು ಫಸ್ಟ್ ಬುಡಕ್ಕೆಲ್ಲ ಹಚ್ಕೊಂಡಾದ್ಮೇಲೆ ಕೂದಲು ಸಹ ಮಿಸ್ ಮಾಡ್ಕೋಬೇಡಿ. ಏಕೆಂದರೆ ಶಾಂಪು ಎಲ್ಲ ಹಾಕ್ತೀವಲ್ವ, ಹಾಗಾಗಿ ಅದು ಬೇಗ ಹೊರಟುಬಿಡುತ್ತೆ. ನೋಡಿ, ಇಲ್ಲಿಗೆಲ್ಲ ಫುಲ್ಲು ನೀಟಾಗಿ ಕೂದಲಿಗೂ ಸಹ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ, ಮೆಹಂದಿ ನೀವು ಇವಾಗ ಅಪ್ಲೈ ಮಾಡ್ಕೊಂಡಿದ್ದೀರಲ್ವ, ಶಾಂಪೂ ಹಾಕಿ ಸ್ನಾನ ಮಾಡಬೇಡಿ. ಜಸ್ಟ್ ಹಂಗೆ ಉಗುರು ಬೆಚ್ಚಗೆ ನೀರು ಅಂತಾರಲ್ವ, ಅದರಿಂದ ಸ್ನಾನ ಮಾಡ್ಕೊಳ್ಳಿ. ಹಚ್ಚಬೇಕಾದ್ರೆ ನನ್ನ ಕೈ ನೋಡಿ ಎಷ್ಟು ಕೆಂಪಾಗಿದೆ ಅಂತ ಅಂದರೆ, ಜಸ್ಟ್ ನನಗಿದೊಂದು ಹಚ್ಚೋದಕ್ಕೆ ಒಂದು 5 to 10 ಮಿನಿಟ್ಸ್ ಹಿಡಿತು ಅಂತ ಅನಿಸುತ್ತೆ.
ಯಾರೂ ಇಲ್ಲ ಹೆಲ್ಪಿಗೆ ಅಂತ ಅನ್ನೋರು ಈ ರೀತಿ ಅಪ್ಲೈ ಮಾಡ್ಕೋಬೋದು. ಏನು ತೊಂದರೆ ಇಲ್ಲ, ಏನು ಆರಾಮಾಗಿ ಹಚ್ಕೋಬೋದು. ನಮ್ಗೆ ಗೊತ್ತಿರುತ್ತಲ್ವ, ಡೈಲಿ ತಲೆ ಬಾಚ್ಕೋತೀವಿ, ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆ ಮತ್ತು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ನಾವು ಯಾವ ರೀತಿ ಜಡೆ ಹಾಕ್ಕೊತೀವಿ ಅಂತ ಗೊತ್ತಿರುತ್ತಲ್ವ, ಆ ರೀತಿ ಅಪ್ಲೈ ಮಾಡ್ಕೊತ ಹೋಗಿ. ನಾನು ಇದನ್ನು ಒಂದು ತಿಂಗ್ಳಿಗೆ ಒಂದು ಸತಿ ಹಚ್ಕೊತೀನಿ ಅಷ್ಟೇನೆ. ಏನು 15 ದಿನಕ್ಕೆ ಒಂದು ಸತಿ ಆ ಥರ ಎಲ್ಲ ಹಚ್ಚೋದಿಲ್ಲ. ನನಗೆ ಗೊತ್ತಿರುತ್ತೆ, ನೋಡ್ಕೊತೀನಿ. ಯಾವಾಗಾದರೂ ಫಂಕ್ಷನ್ಸ್ ಇರೋ ಟೈಮಲ್ಲೂ ಸಹ ಹಚ್ಚಿಬಿಡ್ತೀನಿ. ನೋಡಿ ಈ ಥರ ಹಚ್ಕೊಂಡ್ರೆ ಮುಗೀತು. ಮತ್ತು ಇನ್ನೊಂದೇನು ಗೊತ್ತಾ, ನ್ಯಾಚುರಲ್ಲಾಗಿ ಮೆಹಂದಿನೇ ಬೇರೆ ಕಲರ್ಸ್ಗಳಿಗಿಂತ ಮೆಹಂದಿ ಯೂಸ್ ಮಾಡೋದೇ ಬೆಟರ್ ಅನಿಸುತ್ತೆ. ನ್ಯಾಚುರಲ್ಲಾಗಿ ಇರುತ್ತೆ, ಕೂದಲು ಸಹ ಹಾಳಾಗೋದಿಲ್ಲ. ಮತ್ತು ಫಸ್ಟೇ ಹೇಳಿದ್ದೀನಿ, ಎಣ್ಣೆ ಹಚ್ಬಿಟ್ಟು ಮಾತ್ರ ಮೆಹಂದಿ ಹಚ್ಚೋಕೆ ಹೋಗಬೇಡಿ. ಏಕೆಂತಂದರೆ ಅದು ಕೂರೋದಿಲ್ಲ ತಲೆಗೆ, ಏಕೆಂದರೆ ಎಣ್ಣೆ ನೈಸ್ ಇರುತ್ತಲ್ವ, ಹಾಗಾಗಿ ಅದು ಕೂರೋದಿಲ್ಲ. ಸ್ವಲ್ಪನೂ ಬಿಡ್ದಂಗೆ ಹಚ್ಕೊಳ್ಳಿ. ನಾನಿದು ಹಳೆ ಟೀ ಶರ್ಟು ಫುಲ್ಲೆಲ್ಲ ಮೆಹಂದಿನೇ ಮಾಡಾಕ್ಬಿಟ್ಟಿದ್ದೀನಿ ನಾನು. ಅಷ್ಟರಲ್ಲಿ ಪಾಪ ನನ್ನ ಕಂದಮ್ಮನೂ ಎದ್ದು ಬಂತು, ಒಂಚೂರು ತೊಂದರೆ ಕೊಟ್ಟಿಲ್ಲ, ಅದು ಪಾಡ್ಗದು ಆಟ ಆಡ್ಕೊಂಡಿತ್ತು. ಮತ್ತು ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇನೆ. ನೋಡಿದ್ರಲ್ವ ನಾನು ಹೇಗೆ ಮೆಹಂದಿ ಅಪ್ಲೈ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು. ಯಾರಾದರೂ ಒಬ್ಬರು ಹೆಲ್ಪಿಗಿದ್ದರೆ ಇನ್ನೂ ಚೆನ್ನಾಗಿ ಅಪ್ಲೈ ಮಾಡ್ಕೋಬೋದು. ನನಗೆ ಹೇಗೆ ಬರುತ್ತೆ ಅಂದ್ಬಿಟ್ಟು ನಾನು ಆ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ಮೆಹಂದಿ ಹಚ್ಚಿ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಚ್ಚಿದ್ದೀನಿ. ನೋಡಿ ಕಲರ್ ಕೂಡ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಕಲರ್ ಸಹ ಚೆನ್ನಾಗಿ ಬರುತ್ತೆ. ಬಟ್ ನನಗೆ ಗೊತ್ತಿಲ್ಲ ನೀವೆಲ್ಲ ಹೇಗೆ ಅಪ್ಲೈ ಮಾಡ್ಕೊತೀರ ಅಂದ್ಬಿಟ್ಟು ನಾನು ಏನಾಗ ಅಪ್ಲೈ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ನಾನು ಅದನ್ನು ನಿಮಗೆ ತೋರಿಸಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ಯೂಸ್ಫುಲ್ ಅಂದ್ಕೊತೀನಿ ಈ ವಿಡಿಯೋನ. ನೆಕ್ಸ್ಟ್ ಇನ್ನೂ ಯೂಸ್ಫುಲ್ ಆಗುವಂಥ ವೀಡಿಯೋಸ್ ಬರ್ತಿರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ಅಂದರೆ ನೋಟಿಫಿಕೇಷನ್ಸ್ ಎಲ್ಲ ಬರುತ್ತೆ. ಐಬ್ರೋಸ್ ಆಗಿರ್ಬೋದು, ಫೇಶಿಯಲ್ಲು, ಹೇರ್ ಕಟ್ ಎಲ್ಲ ಮನೇಲೇ ಮಾಡೋದ್ರಿಂದ ಅಂದರೆ ಬೋರ್ಡು ಆ ಥರ ಎಲ್ಲ ಏನು ಹಾಕ್ಕೊಂಡಿಲ್ಲ. ಗೊತ್ತಿರೋರು ಪರ್ಮನೆಂಟಾಗಿ ನನ್ನ ಹತ್ರನೇ ಬಂದು ಮಾಡಿಸ್ಕೊತಾರೆ. ಸೊ ಹಾಗಾಗಿ ನಾನು ಐಬ್ರೋಸ್ ಎಲ್ಲ ನಾನು ಬೇರೆ ಕಡೆ ಹೋಗೋದಿಲ್ಲ. ನನಗೆ ಹೇಗೆ ಇಷ್ಟ ಬರುತ್ತೆ ಹಾಗೆ ಮಾಡಿಸ್ತೀನಿ. ಕೆಲವರು ಸಣ್ಣ ಮಾಡಿಬಿಡ್ತಾರೆ, ನನಗೆ ಅದು ಇಷ್ಟ ಆಗೋದಿಲ್ಲ. ಸೊ ಹಂಗಾಗಿ ನನ್ನ ಫೇಸಿಗೆ ದಪ್ಪ ಇರೋದು ನನಗೆ ಇಷ್ಟ ಆಗೋದು. ಸೊ ಹಂಗಾಗಿ ಐಬ್ರೋಸ್ ಎಲ್ಲ ನಾನೇ ಮಾಡ್ಕೊತೀನಿ. ಹೇರ್ ಕಟ್ಟು ಅಷ್ಟೇ ಸೋನೆ ಮಾಡ್ಕೊತೀನಿ. ನೆಕ್ಸ್ಟ್ ಬರೋ ವೀಡಿಯೋಸಲ್ಲೆಲ್ಲ ನಾನು ಹೇಗೆ ಸೆಲ್ಫ್ ಕೇರ್ ಮಾಡ್ಕೋಬೇಕು, ಹೇಗೆ ಐಬ್ರೋಸ್ ಮಾಡ್ಕೋಬೇಕು, ಹೇರ್ ಕಟ್ಟೆಲ್ಲ ಸೆಲ್ಫಾಗಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ತಿಳ್ಕೊತೀನಿ. ನೋಡಿದ್ರಲ್ವ ನನ್ನ ಹೇರ್ಸ್ ಎಲ್ಲ ಎಷ್ಟು ಶೈನಿ ಆಗಿತ್ತು ಅಂತ ಅಂದ್ಬಿಟ್ಟು. ನಾನು ಸ್ವಲ್ಪ ಕರ್ಲಿ ಹೇರೇನೆ. ಫಸ್ಟೆಲ್ಲ ತುಂಬ ರಫ್ ಇತ್ತು ಮತ್ತು ನನ್ನ ಹೇರ್ಸ್ ಅಂತೂ ಫುಲ್ಲು ಕರ್ಲಿ ಆಗಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ನಾನು ಮೆಹಂದಿ ಹಚ್ಚಿ ಆಮೇಲೆ ಸ್ನಾನ ಮಾಡಿಕೊಂಡು ಆವತ್ತಿನ ದಿನವೇ ಆಯಿಲ್ ಹಚ್ತಾ ಇದ್ದೀನಿ. ಮೆಹಂದಿ ಹಚ್ಚಿ ದಿನವೇ ನೀವು ತಲೆಗೆ ಎಣ್ಣೆ ಹಾಕ್ಕೊಳ್ಳಿ, ಆವಾಗ ಕಲರ್ ತುಂಬ ಕೊಡುತ್ತೆ. ನಾವು ಏನು ಕೈಗೆ ಮೆಹಂದಿ ಹಾಕ್ಕೊಂಡಾಗ ನೈಟ್ ಮೆಹಂದಿ ಹಾಕ್ಕೊತೀವಿ, ಬೆಳಗ್ಗೆ ಇದ್ಬಿಟ್ಟು ಕೈ ತೊಳ್ಕೊಂಡು ಆಯಿಲ್ ಅಂದರೆ ಎಣ್ಣೆ ಹಚ್ಕೊತೀವಲ್ವ, ಕೊಬ್ಬರಿ ಎಣ್ಣೆ ಏನಾದರೂ, ಅವಾಗ ಎಷ್ಟು ಚೆನ್ನಾಗಿ ಕೊಬ್ಬರಿ ಎಣ್ಣೆ ಹಚ್ಕೋತೀವಿ ನಾರ್ಮಲಾಗಿ, ಅವಾಗ ಎಷ್ಟು ಚೆನ್ನಾಗಿ ಕೈಯೆಲ್ಲ ಕೆಂಪಾಗಿರುತ್ತಲ್ವ, ಅದೇ ರೀತಿಯೇ ಇದನ್ನು ಸಹ ಎಣ್ಣೆ ಹಚ್ಚೋದ್ರಿಂದ ಫುಲ್ಲು ಕೆಂಪಾಗುತ್ತೆ. ಅಂದರೆ ಕಲರ್ ಚೆನ್ನಾಗಿ ಕೊಡುತ್ತೆ ಅಂತ ಅಂದ್ಬಿಟ್ಟು. ಮತ್ತು ತುಂಬ ಮೆಹಂದಿ ಹಚ್ಚೋದ್ರಿಂದ ಅದು ಸ್ವಲ್ಪ ರಫ್ ಇರುತ್ತೆ. ಮೆಹಂದಿ ಹಚ್ಚಿದ್ರೆ ಕೂದಲು ರಫ್ ಆಗೇ ಆಗುತ್ತೆ. ಹಾಗಾಗಿ ಎಣ್ಣೆ ಹಚ್ಚೋದ್ರಿಂದ ಅದು ಸ್ವಲ್ಪ ಸ್ಮೂತ್ ಆಗುತ್ತೆ. ಮತ್ತು ನಾನಿವಾಗ ಹಚ್ಚಿರೋದು ಪ್ಯೂರ್ ಕೊಬ್ಬರಿ ಎಣ್ಣೆನೇ. ಅದನ್ನು ನಾನು ಎಲ್ಲಿಂದ ತರ್ತೀನಿ, ಯಾವ ರೀತಿ ತರ್ತೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಹಾಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಅಪ್ಲೋಡ್ ಮಾಡೋವಂಥ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.